ನಮಸ್ಕಾರ. ಇಂದಿನ ನಮ್ಮ ಆಳವಾದ ಅವಲೋಕನದಲ್ಲಿ ನಾವು ಪಂಡಿತ್ ಶ್ರೀರಾಮ್ ಶರ್ಮಾ ಆಚಾರ್ಯ ಅವರು ಬರೆದ ಬಚ್ಚೋಂಕೋ ವಹ ಪಢಾಯೇಂ ಜೋ ಕಾಮ್ ಆಯೆ ಪುಸ್ತಕದ ಕೆಲವು ಮುಖ್ಯ ವಿಚಾರಗಳನ್ನು ಚರ್ಚಿಸಲಿದ್ದೇವೆ. ಹೌದು, ಅಂದ್ರೆ ಮಕ್ಕಳಿಗೆ ಉಪಯುಕ್ತವಾದುದನ್ನು ಕಲಿಸಿ ಅಂತ. ಇದು ಶಿಕ್ಷಣದ ಬಗ್ಗೆ ಒಂದು ಬಹಳ ವಿಶಿಷ್ಟವಾದ ದೃಷ್ಟಿಕೋನವನ್ನು ನೀಡುತ್ತೆ. ಖಂಡಿತ. ಮಕ್ಕಳ ಬದುಕಿಗೆ ನಿಜವಾಗಿಯೂ ಹೇಗೆ ಶಿಕ್ಷಣ ಸಹಾಯ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ನಮ್ಮ ಇವತ್ತಿನ ಗುರಿ. ಈ ಚರ್ಚೆ ಪೂರ್ತಿಯಾಗಿ ಈ ಪುಸ್ತಕದ ಆಯ್ದ ಭಾಗಗಳ ಮೇಲೆಯೇ ಇರುತ್ತೆ. ಸರಿ. ಹಾಗಾದ್ರೆ ಇದರೊಳಗೆ ಇನ್ನಷ್ಟು ಆಳವಾಗಿ ಇಳಿಯೋಣ ಅಲ್ವಾ? ಆಗ್ಬೋದು. ಮೊದಲಿಗೆ ಪುಸ್ತಕ ಈಗಿನ ಶಿಕ್ಷಣ ಪದ್ಧತಿ ಬಗ್ಗೆ ಒಂದು ಗಮನಾರ್ಹವಾದ ವಾದವನ್ನು ಮುಂದಿಡುತ್ತೆ. ಇದು ಬ್ರಿಟಿಷರ ಕಾಲದ್ದು, ಇಂದಿನ ಜೀವನಕ್ಕೆ ಮಕ್ಕಳನ್ನ ಸಿದ್ಧಪಡಿಸ್ತಾ ಇಲ್ಲ ಅಂತ. ಹೌದು. ಅಂದ್ರೆ ಪುಸ್ತಕದ ವಾದ ಏನು ಅಂದ್ರೆ ಶಿಕ್ಷಣ ಈಗ್ಲೂ ಹೆಚ್ಚಾಗಿ ಬರೀ ಪುಸ್ತಕದ ಜ್ಞಾನ, ಸಿದ್ಧಾಂತಗಳು, ಇಲ್ಲಾಂದ್ರೆ ಪರೀಕ್ಷೆಯಲ್ಲಿ ಸ್ಕೋರ್ ಮಾಡೋದು, ಇದರ ಮೇಲೆಯೇ ಹೆಚ್ಚು ಗಮನ ಕೊಡುತ್ತೆ. ನಿಜ ಜೀವನದ ಉಪಯೋಗದ ಬಗ್ಗೆ ಗಮನ ಕಡಿಮೆ ಅಂತನಾ? ಹೌದು ಹೌದು. ಆ ಜ್ಞಾನವನ್ನು ದೈನಂದಿನ ಬದುಕಿನಲ್ಲಿ ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ಅಷ್ಟು ಒತ್ತು ಇಲ್ಲ. ಇದನ್ನ ಪುಸ್ತಕ ಜೀವನೋಪಯೋಗಿ ಜ್ಞಾನ ಅಂತ ಕರೆಯುತ್ತೆ. ಜೀವನೋಪಯೋಗಿ ಜ್ಞಾನ, ಆ ಪದವೇ ಬಹಳ ಅರ್ಥಪೂರ್ಣವಾಗಿದೆ. ಸ್ವಲ್ಪ ವಿವರಿಸ್ತೀರಾ ಅದನ್ನ? ಖಂಡಿತ. ನೋಡಿ, ಇತಿಹಾಸ, ಭೂಗೋಳ, ಗಣಿತ ಇದೆಲ್ಲ ಆಯಾ ವಿಷಯದಲ್ಲಿ ಎಕ್ಸ್ಪರ್ಟ್ ಆಗೋರಿಗೆ ಬೇಕು. ಆದ್ರೆ ಸಾಮಾನ್ಯ ಜನರಿಗೆ ದಿನನಿತ್ಯದ ಬದುಕಿಗೆ ನೇರವಾಗಿ ಎಷ್ಟು ಉಪಯೋಗಕ್ಕೆ ಬರುತ್ತೆ? ಈಗ ಒಂದು ಬ್ಯಾಂಕ್ ಅಕೌಂಟ್ ಮ್ಯಾನೇಜ್ ಮಾಡೋದು, ಪೋಸ್ಟ್ ಆಫೀಸ್ ಕೆಲಸಗಳು, ಸಣ್ಣಪುಟ್ಟ ತೆರಿಗೆ ವಿಷಯಗಳು. ಹೌದು, ಇವೆಲ್ಲ ಎಲ್ಲರಿಗೂ ಬೇಕಾದ ವಿಷಯಗಳೇ. ಅದೇ, ಇಂತಹ ಬದುಕಿಗೆ ನೇರವಾಗಿ ಬೇಕಾಗುವ ತಿಳುವಳಿಕೆ ನಮ್ಮ ಸಿಸ್ಟಮ್ನಲ್ಲಿ ಕಡಿಮೆ ಇದೆ ಅಂತ ಪುಸ್ತಕ ಹೇಳುತ್ತೆ. ಇದು ಬರೀ ಸ್ಕಿಲ್ಸ್ ಕೊರತೆ ಅಲ್ಲ, ಒಂದು ರೀತಿ ಶಿಕ್ಷಣಕ್ಕೂ ವಾಸ್ತವ ಬದುಕಿಗೂ ಇರೋ ಗ್ಯಾಪ್ ತೋರಿಸುತ್ತೆ. ಹೌದು, ಆ ಗ್ಯಾಪ್, ಅಂತರ. ಇದರ ಪರಿಣಾಮಗಳೇನು? ವಿದ್ಯಾರ್ಥಿಗಳು ಓದು ಮುಗಿಸಿ ಹೊರಬಂದಾಗ ಏನಾಗತ್ತೆ? ಇದರ ಒಂದು ದೊಡ್ಡ ಪರಿಣಾಮ ಅಂದ್ರೆ ನಿರುದ್ಯೋಗ ಸಮಸ್ಯೆ. ಕಲಿತ ಶಿಕ್ಷಣಕ್ಕೂ ಹೊರಗಡೆ ಕೆಲಸದ ಮಾರುಕಟ್ಟೆಗೂ ಹೊಂದಾಣಿಕೆ ಇರೋದಿಲ್ಲ. ಎಷ್ಟೋ ಜನ ಪದವೀಧರರಿಗೆ ಕೆಲಸ ಸಿಗೋದಿಲ್ಲ, ಅಥವಾ ಕೆಲವೊಮ್ಮೆ ಏನಾದ್ರೂ ಸಣ್ಣ ಪುಟ್ಟ ಕೈಯಿಂದ ಮಾಡೋ ಕೆಲಸಗಳು ಅಥವಾ ಸ್ವಲ್ಪ ದೈಹಿಕ ಶ್ರಮದ ಕೆಲಸ ಮಾಡೋಕೆ ಅವರು ರೆಡಿ ಇರೋದಿಲ್ಲ. ಅದಕ್ಕೆ ಬೇಕಾದ ಸ್ಕಿಲ್ಸ್ ಇರಲ್ಲ, ಮನೋಭಾವನೂ ಇರಲ್ಲ. ಅಂದ್ರೆ ಶಿಕ್ಷಣ ಸ್ವಾವಲಂಬಿಯಾಡಿ ಬದುಕೋಕೆ ಬೇಕಾದ ಸಿದ್ಧತೆ ಕೊಡ್ತಾ ಇಲ್ಲ ಅಂತಾಯ್ತು. ಹೌದು, ಬಹುತೇಕ ಹಾಗೆ. ಕೆಲವೊಮ್ಮೆ ಶಿಕ್ಷಣ ವ್ಯಕ್ತಿಯನ್ನ ಸಮಾಜಕ್ಕೆ ಆಸ್ತಿ ಮಾಡೋ ಬದಲು ಒಂದ್ರೀತಿ ಹೊರೆನೇನೋ ಅನ್ನೋ ಹಾಗೆ ಆಗುವ ಸಾಧ್ಯತೆ ಬಗ್ಗೆನೂ ಪುಸ್ತಕ ಯೋಚನೆಗೆ ಹಚ್ಚುತ್ತೆ. ಇದು ನಿಜಕ್ಕೂ ಗಂಭೀರವಾದ ವಿಷಯ. ಹಾಗಾದ್ರೆ ಪುಸ್ತಕ ಬರೀ ಸಮಸ್ಯೆ ಹೇಳುತ್ತಾ ಅಥವಾ ಏನಾದ್ರು ಪರಿಹಾರನೂ ಸೂಚಿಸ್ತಾ ಶಿಕ್ಷಣ ಹೇಗಿರಬೇಕು ಅಂತ? ಇಲ್ಲ, ಬರೀ ಟೀಕೆ ಅಲ್ಲ. ಪುಸ್ತಕ ಒಂದು ಸಮಗ್ರ ದೃಷ್ಟಿಕೋನವನ್ನ ಕೊಡುತ್ತೆ. ಶಿಕ್ಷಣ ಅಂದ್ರೆ ಕೇವಲ ತಲೆಗೆ ವಿಷಯ ತುಂಬೋದಲ್ಲ, ಅದು ವ್ಯಕ್ತಿಯ ಸಮಗ್ರ ಬೆಳವಣಿಗೆಗೆ ಗಮನ ಕೊಡಬೇಕು ಅಂತ. ಸಮಗ್ರ ಬೆಳವಣಿಗೆ ಅಂದ್ರೆ ಬರೀ ಬುದ್ಧಿಶಕ್ತಿ ಅಲ್ಲ, ಜೊತೆಗೆ ದೈಹಿಕ ಆರೋಗ್ಯ, ಮಾನಸಿಕ ಸ್ಥಿತಿ, ನೈತಿಕತೆ, ಸಾಮಾಜಿಕ ಕೌಶಲ್ಯಗಳು ಎಲ್ಲವೂ ಸೇರ್ಬೇಕು. ಓಕೆ. ಪುಸ್ತಕ ಕೆಲವು ವಿಷಯಗಳನ್ನ ಶಿಕ್ಷಣದಲ್ಲಿ ಸೇರಿಸಲೇಬೇಕು ಅಂತ ಹೇಳತ್ತೆ. ಉದಾಹರಣೆಗೆ ಸ್ವಾಸ್ಥ್ಯ ಸಂರಕ್ಷಣ, ಅಂದ್ರೆ ಆರೋಗ್ಯ ಕಾಪಾಡಿಕೊಳ್ಳೋದು ಹೇಗೆ ಅಂತ ತಿಳುವಳಿಕೆ. ಹೌದು, ಆರೋಗ್ಯನೇ ಭಾಗ್ಯ ಅಲ್ವಾ? ಖಂಡಿತ. ಆಮೇಲೆ ಮಾನಸಿಕ ಸಂತುಲನ, ಈಗಿನ ಕಾಲದಲ್ಲಿ ಮೆಂಟಲ್ ಬ್ಯಾಲೆನ್ಸ್ ಎಷ್ಟು ಮುಖ್ಯ ಅಲ್ವಾ? ಒತ್ತಡ ನಿಭಾಯಿಸೋದು. ಹಾಗೇನೆ ವ್ಯವಹಾರ ಕೌಶಲ, ಅಂದ್ರೆ ಇತರರ ಜೊತೆ ಹೇಗೆ ಸೌಜನ್ಯದಿಂದ ಸರಿಯಾಗಿ ಮಾತಾಡೋದು, ನಡ್ಕೊಳ್ಳೋದು ಅಂತ. ಮತ್ತೆ ಪಾರಿವಾರಿಕ ಸದ್ಭಾವ, ಕುಟುಂಬದಲ್ಲಿ ಹೊಂದಿಕೊಂಡು ಹೋಗೋದು, ಇವೆಲ್ಲ ಬದುಕಿನ ಭಾಗಗಳೇ. ಇವುಗಳೆಲ್ಲ ಶಿಕ್ಷಣದ ಮೂಲಕ ಕಲಿಬೋದು ಅನ್ನೋದು ಒಂದು ಹೊಸ ಯೋಚನೆ. ಸರಿ, ಇದರ ಜೊತೆಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್, ವ್ಯಕ್ತಿತ್ವ ನಿರ್ಮಾಣದ ಬಗ್ಗೆ ಏನ್ ಹೇಳುತ್ತೆ? ಅದಂತೂ ಶಿಕ್ಷಣದ ಮುಖ್ಯ ಗುರಿನೇ ಆಗಿರ್ಬೇಕು ಅಂತ ಪುಸ್ತಕ ಬಲವಾಗಿ ಹೇಳತ್ತೆ. ಬರೀ ಜ್ಞಾನ ಕೊಡೋದಲ್ಲ, ಸುಸಂಸ್ಕೃತ ಅಂದ್ರೆ ಏನ್ ಹೇಳೋದು, ಒಳ್ಳೆ ಸಂಸ್ಕೃತಿ, ಒಳ್ಳೆ ನಡತೆ ಇರೋ ವ್ಯಕ್ತಿಗಳನ್ನ ರೂಪಿಸ್ಬೇಕು. ಸುಸಂಸ್ಕೃತ ವ್ಯಕ್ತಿಗಳು. ಹೌದು. ಹೌದಾ? ಪುಸ್ತಕ ಕೆಲವು ನೆಗೆಟಿವ್ ಗುಣಗಳನ್ನು ಗುರುತಿಸುತ್ತೆ. ಆಲಸ್ಯ ಅಂದ್ರೆ ಸೋಮಾರಿತನ, ಪ್ರಮಾದ ಅಂದ್ರೆ ಕೇರ್ಲೆಸ್ ಆಗಿರೋದು, ಉಚ್ಛೃಂಖಲತಾ ಅಂದ್ರೆ ಶಿಸ್ತಿಲ್ದೇ ಇರೋದು, ಮತ್ತೆ ಅಹಂಕಾರ ಅಂದ್ರೆ ಅಹಂಕಾರ. ಇವುಗಳನ್ನ ಹೋಗಲಾಡಿಸಿ ಶಿಸ್ತು, ಪರಿಶ್ರಮ, ವಿನಯ, ಜವಾಬ್ದಾರಿ ಇಂಥ ಒಳ್ಳೆ ಗುಣಗಳನ್ನ ಬೆಳೆಸೋದು ಶಿಕ್ಷಣದ ಕೆಲಸ ಆಗ್ಬೇಕು. ಆಗ ತಾನೇ ಒಬ್ಬ ವ್ಯಕ್ತಿ ತನಗೂ ಸಮಾಜಕ್ಕೂ ಉಪಯೋಗಕ್ಕೆ ಬರೋದು. ಅದೇ ಸಮಗ್ರ ಬೆಳವಣಿಗೆ. ಇದು ಬಹಳ
ಆ, ಆಳವಾದ ವಿಚಾರ. ವ್ಯಕ್ತಿತ್ವ ವಿಕಸನ, ಜೀವನ ಕೌಶಲ್ಯಗಳ ಜೊತೆಗೆ ಹೊಟ್ಟೆಪಾಡಿಗಾಗಿ, ಜೀವನೋಪಾಯಕ್ಕಾಗಿ ಬೇಕಾದ ಪ್ರಾಯೋಗಿಕ ಕೌಶಲ್ಯಗಳ ಬಗ್ಗೆ ಪುಸ್ತಕ ಇನ್ನೂ ವಿವರವಾಗಿ ಹೇಳ್ತಾ. ಖಂಡಿತ್ವಾಗಿಯೂ ಪುಸ್ತಕ ಬರೀ ಥಿಯರಿ ಹೇಳಿ ನಿಲ್ಸಲ್ಲ. ಜೀವನಕ್ಕೆ ಬೇಕಾದ ತುಂಬನೇ ಪ್ರಾಕ್ಟಿಕಲ್ ಆದ, ನೆಲದ ವಾಸ್ತವಕ್ಕೆ ಹತ್ತಿರವಾದ ಸ್ಕಿಲ್ಸ್ ಬಗ್ಗೆ ಸ್ಪಷ್ಟವಾಗಿ ಹೇಳುತ್ತೆ. ಇದು ಬಹಳ ಮುಖ್ಯವಾದ ಭಾಗ. ಹೌದಾ? ಏನ್ ಹೇಳುತ್ತೆ? ಉದಾಹರಣೆಗೆ ಕೃಷಿ, ಪಶುಪಾಲನೆ ಇವೆರಡೂ ನಮ್ಮ ದೇಶದ ಬೆನ್ನೆಲುಬಲ್ವಾ. ಆಮೇಲೆ ಎಣ್ಣೆ ತೆಗೆಯೋದು, ನೇಯ್ಗೆ, ಮರಗೆಲ್ಸ, ಕುಂಭಾರಿಕೆ ಈ ತರದ ಗುಡಿ ಕೈಗಾರಿಕೆಗಳು ಸ್ಥಳೀಯ ವ್ಯಾಪಾರಗಳು. ಇವುಗಳಿಗೆ ಬೇಕಾದ ಟ್ರೈನಿಂಗ್ ಅನ್ನು ಶಿಕ್ಷಣದಲ್ಲೇ ಕೊಡಬೇಕು ಅಂತ. ಇದ್ರ ಯೋಚನೆ ಏನು ಅಂದ್ರೆ, ಹುಡುಗರು ಶಾಲೆಯಿಂದ ಹೊರಬಂದ ತಕ್ಷಣ ಏನಾದ್ರೂ ಒಂದು ಉತ್ಪಾದಕ ಕೆಲಸ ಮಾಡೋಕೆ ರೆಡಿ ಇರ್ಬೇಕು. ಓಕೆ, ಸ್ವಾವಲಂಬನೆಗೆ ದಾರಿ. ಹೌದು. ಅಷ್ಟೇ ಅಲ್ಲ, ಸೇಲ್ಸ್ಮೆನ್ ಆಗೋದು, ಡ್ರೈವರ್ ಆಗೋದು, ಈ ತರಹದ ಸರ್ವಿಸ್ ಸೆಕ್ಟರ್ ಕೆಲಸಗಳಿಗೂ ಟ್ರೈನಿಂಗ್ ಕೊಡ್ಬೋದು ಅಂತಾನೂ ಹೇಳುತ್ತೆ. ಬೇಗ ಕೆಲಸ ಸಿಗೋ, ವ್ಯಕ್ತಿನ ಸ್ವಾವಲಂಬಿ ಮಾಡೋ ಸ್ಕಿಲ್ಸ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು ಅಂತ. ಇಂಟ್ರೆಸ್ಟಿಂಗ್. ಈ ಸ್ಕಿಲ್ಸ್ ಲಿಸ್ಟ್ ನೋಡಿದ್ರೆ ಇದು ಹೆಚ್ಚಾಗಿ ಸ್ಥಳೀಯ ಆರ್ಥಿಕತೆಗೆ, ಸ್ವಯಂ ಉದ್ಯೋಗಕ್ಕೆ ಒತ್ತು ಕೊಡ್ತಿದೆ ಅನ್ಸುತ್ತೆ. ಇದ್ರ ಜೊತೆ ಹೆಣ್ಣು ಮಕ್ಕಳ ಶಿಕ್ಷಣದ ಬಗ್ಗೆ ಏನಾದರೂ ವಿಶೇಷವಾಗಿ ಹೇಳುತ್ತಾ? ಹೌದು, ಅದು ಕೂಡ ಒಂದು ಮುಖ್ಯವಾದ ಅಂಶ. ಹೆಣ್ಮಕ್ಕಳ ಶಿಕ್ಷಣಕ್ಕೆ ಪುಸ್ತಕ ವಿಶೇಷ ಗಮನ ಕೊಡುತ್ತೆ. ಅದಕ್ಕೊಂದು ಬೇರೆನೇ ಆಯಾಮವನ್ನು ನೀಡುತ್ತೆ. ಹೇಗೆ? ಬರೀ ಅಕ್ಷರ ಕಲಿತ್ರೆ, ಡಿಗ್ರಿ ತಗೊಂಡ್ರೆ ಸಾಲ್ದು. ಹೆಣ್ಮಕ್ಳನ್ನ ಜೀವನದ ಬಹುಮುಖ್ಯವಾದ ಜವಾಬ್ದಾರಿಗಳಿಗೆ ಸಿದ್ಧಪಡಿಸ್ಬೇಕು ಅಂತ. ನಿರ್ದಿಷ್ಟವಾಗಿ ಗೃಹಸ್ಥಿ ಅಂದ್ರೆ ಮನೆ ನಿಭಾಯಿಸೋ ಕಲೆ, ಶಿಶುಪಾಲನ್ ಅಂದ್ರೆ ಮಕ್ಕಳನ್ನ ಹೇಗೆ ಬೆಳೆಸೋದು, ನೋಡ್ಕೊಳ್ಳೋದು ಅನ್ನೋ ಜ್ಞಾನ, ಮತ್ತೆ ಕುಟುಂಬದ ದುಡ್ಡನ್ನ ಅಂದ್ರೆ ಫಿನಾನ್ಸ್ನ ಹೇಗೆ ಜಾಣ್ಮೆಯಿಂದ ಮ್ಯಾನೇಜ್ ಮಾಡೋದು, ಇವನ್ನೆಲ್ಲ ಕಲಿಸ್ಬೇಕು ಅಂತ. ಓಕೆ. ಪುಸ್ತಕ ಗೃಹಲಕ್ಷ್ಮಿ ಅನ್ನೋ ಕಾನ್ಸೆಪ್ಟ್ ಬಳಸುತ್ತೆ. ಅಂದ್ರೆ ಒಬ್ಬ ಓದಿದ, ಸಾಮರ್ಥ್ಯ ಇರೋ, ಸಂಸ್ಕಾರವಂತ ಹೆಣ್ಮಗಳು ಮನೆಯ ಬೆಳಕು ಇದ್ದಾಗೆ. ಅವಳಿಂದ ಕುಟುಂಬದಲ್ಲಿ ನೆಮ್ಮದಿ, ಸಂತೋಷ, ಸಮೃದ್ಧಿ ಇರುತ್ತೆ ಅಂತ ಹಳೆ ಸಂಪ್ರದಾಯಗಳ ಹಿನ್ನೆಲೆಯಲ್ಲಿ ಹೇಳುತ್ತೆ. ಅಂದ್ರೆ ಬರೀ ಉದ್ಯೋಗಕ್ಕಲ್ಲ, ಕುಟುಂಬ ನಿರ್ವಹಣೆಗೂ ಸಿದ್ಧ ಮಾಡೋದು. ಹೌದು. ಸಮಾಜದ ಆಧಾರ ಸ್ತಂಭವಾದ ಕುಟುಂಬವನ್ನ ಚೆನ್ನಾಗಿ ನಡ್ಸ್ಕೊಂಡು ಹೋಗೋ ಲೀಡರ್ಸ್ ತರ ಅವರನ್ನ ರೂಪಿಸೋದು ಅಂತ. ಗೃಹಲಕ್ಷ್ಮಿ ಪರಿಕಲ್ಪನೆ ಇವತ್ತಿನ ಕಾಲದಲ್ಲಿ ಇದನ್ನ ಹೇಗ್ ನೋಡ್ಬೋದು? ಇದನ್ನ ಪ್ರಾಕ್ಟಿಕಲ್ ಆಗಿ ಹೇಗ್ ಮಾಡೋದು ಅಂತ ಏನಾದ್ರೂ ಹೇಳುತ್ತಾ? ಬಹುಶಃ 6ನೇ ಕ್ಲಾಸಿಂದನೇ ಶುರು ಮಾಡ್ಬೋದು ಅಂತ ಪುಸ್ತಕ ಸೂಚಿಸುತ್ತೆ. ಅಂದ್ರೆ ಬೇರೆ ಸಬ್ಜೆಕ್ಟ್ಸ್ ಜೊತೆಗೆ ವಾರದಲ್ಲಿ ಕೆಲವು ಗಂಟೆ ಈ ತರದ ಲೈಫ್ ಸ್ಕಿಲ್ಸ್ಗೆ ಇಡೋದು. ಥಿಯರಿನಾ ಅಥವಾ ಪ್ರಾಕ್ಟಿಕಲ್ ಆಗಿ? ಖಂಡಿತ ಪ್ರಾಕ್ಟಿಕಲ್ ಆಗಿ. ಬರೀ ಹೇಳೋದಲ್ಲ, ನಿಜವಾಗ್ಲೂ ಅಡ್ಗೆ ಮಾಡೋದು, ಹೊಲಿಯೋದು, ಮನೆ ಲೆಕ್ಕ ಇಡೋದು, ಮಕ್ಕಳ ಸೈಕಾಲಜಿಯ ಬೇಸಿಕ್ಸ್, ಫಸ್ಟ್ ಏಡ್ ಇಂಥವೆಲ್ಲ ಇರ್ಬೋದು. ಇದು ಜೆಂಡರ್ ಡಿಸ್ಕ್ರಿಮಿನೇಷನ್ ಅಲ್ಲ. ಬದಲಿಗೆ ಕುಟುಂಬ, ಸಮಾಜಕ್ಕೆ ಬೇಕಾದ ಮುಖ್ಯವಾದ ಜವಾಬ್ದಾರಿಗಳನ್ನ ಎಲ್ಲರೂ, ವಿಶೇಷವಾಗಿ ಆ ಪಾತ್ರ ಹೆಚ್ಚಾಗಿ ನಿಭಾಯಿಸೋ ಹೆಣ್ಮಕ್ಳು ಸರಿಯಾಗಿ ಮಾಡೋಕೆ ಸಿದ್ಧರಾಗ್ಬೇಕು ಅನ್ನೋದು. ಶಿಕ್ಷಣ ಜೀವನದ ಎಲ್ಲಾ ಆಯಾಮಕ್ಕೂ ರೆಡಿ ಮಾಡ್ಬೇಕಲ್ವಾ? ಅದರ ಭಾಗ ಇದು. ಹೌದು, ಶಿಕ್ಷಣದ ವ್ಯಾಪ್ತಿನೇ ದೊಡ್ಡದು ಮಾಡೋ ಯೋಚನೆ ಇದು. ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ದುಡ್ಡು. ಶಿಕ್ಷಣ ಈಗ ತುಂಬಾ ಕಾಸ್ಟ್ಲಿ ಆಗಿದೆ. ಇದರ ಬಗ್ಗೆ ಪುಸ್ತಕ ಏನ್ ಹೇಳುತ್ತೆ? ಖಂಡಿತ ಆ ವಿಷಯವನ್ನು ಪುಸ್ತಕ ಗಮನಿಸಿದೆ. ಪೇರೆಂಟ್ಸ್ ಮಕ್ಕಳ ಎಜುಕೇಷನ್ಗೆ, ಅದರಲ್ಲೂ ಸಿಟಿಗಳಲ್ಲಿರೋ ದೊಡ್ಡ ಸ್ಕೂಲು, ಹಾಸ್ಟೆಲ್ಗಳಿಗೆ ಅದೆಷ್ಟು ಖರ್ಚು ಮಾಡ್ತಾರೆ. ಆದ್ರೆ ಇಷ್ಟೆಲ್ಲ ಖರ್ಚು ಮಾಡಿ ಮಕ್ಕಳಿಗೆ ನಿಜ ಜೀವನಕ್ಕೆ ಬೇಕಾದ ಪ್ರಾಕ್ಟಿಕಲ್ ಸ್ಕಿಲ್ಸ್, ತಮ್ಮ ಕಾಲ್ಮೇಲೆ ತಾವು ನಿಲ್ಲೋ ಶಕ್ತಿ ಸಿಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಕೇಳುತ್ತೆ. ಬರೀ ಥಿಯರಿ ತುಂಬಿ ರಿಯಲ್ ಲೈಫ್ನಿಂದ ದೂರ ಇಟ್ರೆ ಆ ಶಿಕ್ಷಣದ ಬೆಲೆ ಏನು? ಸರಿಯಾದ ಪ್ರಶ್ನೆ. ಇದಕ್ಕೆ ಪರಿಹಾರ ಏನಾದರೂ? ಪುಸ್ತಕ ಒಂದು ಬೇರೆ ಮಾಡೆಲ್ ಹೇಳತ್ತೆ. ಕಲಿಯುತ್ತಾ ಗಳಿಸುವುದು. ಕಲಿಯುತ್ತಾ ಗಳಿಸುವುದು, ಅರ್ನಿಂಗ್ ವೈಲ್ ಲರ್ನಿಂಗ್. ಹೌದು. ಅಂದ್ರೆ ಮಕ್ಕಳು ಶಾಲೆಯಲ್ಲಿ ಕಲಿಯೋದ್ರ ಜೊತೆಗೇನೆ ಚಿಕ್ಕ ವಯಸ್ಸಿಂದಲೇ ಯಾವುದಾದ್ರೂ ಒಂದು ಸ್ಕಿಲ್ ಕಲಿಯೋದು, ಅದರ ಮೂಲಕ ಸ್ವಲ್ಪನಾದ್ರೂ ದುಡಿಯೋ ಹಾಗೆ ಆಗೋದು. ಇದು ಸ್ವಾವಲಂಬನೆ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಅದಕ್ಕೆ ಹೇಗೆ ಕನೆಕ್ಟ್ ಆಗುತ್ತೆ? ಸ್ವಾವಲಂಬಿ ಅನ್ನೋದು ಪುಸ್ತಕದ ಒಂದು ಮುಖ್ಯವಾದ ಥೀಮ್. ಕಲಿಯುತ್ತಾ ಗಳಿಸುವುದು ಅದರ ಒಂದು ಪ್ರಾಕ್ಟಿಕಲ್ ರೂಪ ಅಷ್ಟೇ. ಇದರ ಇಂದಿನ ಉದ್ದೇಶ ಬರೀ ಹಣ ಮಾಡೋದಲ್ಲ, ಅದಕ್ಕಿಂತ ಹೆಚ್ಚಾಗಿ ಏನು? ಶ್ರಮಕ್ಕೆ ಬೆಲೆ ಕೊಡೋದನ್ನ ಕಲಿಯೋದು,
ತಮ್ಮ ಕಾಲ್ಮೇಲೆ ತಾವು ನಿಲ್ಬಹುದು ಅನ್ನೋ ಕಾನ್ಫಿಡೆನ್ಸ್ ಬರೋದು, ಜವಾಬ್ದಾರಿ ತಗೊಳ್ಳೋಕೆ ಕಲಿಯೋದು ಇವೆಲ್ಲ ಸೇರಿದೆ. ಹೌದು. ಚಿಕ್ಕ ವಯಸ್ಸಲ್ಲೇ ತಾವು ಮಾಡೋ ಕೆಲ್ಸದಿಂದ ಏನೋ ಒಂದು ವ್ಯಾಲ್ಯೂ ಕ್ರಿಯೇಟ್ ಮಾಡ್ಬೋದು ಅಂತ ಗೊತ್ತಾದಾಗ ಅವರ ಪರ್ಸನಾಲಿಟಿನೇ ಬೇರೆ ಥರ ಬೆಳೆಯುತ್ತೆ. ಸೋಮಾರಿತನ, ಇನ್ನೊಬ್ರ ಮೇಲೆ ಡಿಪೆಂಡ್ ಆಗೋದು ಇವೆಲ್ಲ ಕಮ್ಮಿ ಆಗುತ್ತೆ. ಶಿಕ್ಷಣದ ಖರ್ಚಿಗೂ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿದ ಹಾಗೆ ಆಗತ್ತೆ. ಅದೇ, ಆಗ ಅದರ ಬೆಲೆನೂ ಗೊತ್ತಾಗುತ್ತೆ. ಹಾಗಾಗಿ ಸ್ವಾವಲಂಬನೆ ಅನ್ನೋದು ಬರೀ ದುಡ್ಡಿನ ವಿಷಯ ಅಲ್ಲ, ಅದೊಂದು ಮೆಂಟಲ್ ಸ್ಟೇಟ್, ಒಂದು ಜೀವನದ ರೀತಿ ಅಂತ ಪುಸ್ತಕ ಹೇಳುತ್ತೆ. ಇದು ಸುಸಂಸ್ಕೃತ ವ್ಯಕ್ತಿತ್ವದ ಭಾಗನೂ ಹೌದು. ಹಾಗಾದ್ರೆ ಇಷ್ಟೆಲ್ಲ ಕೇಳಿದ ಮೇಲೆ ಪಂಡಿತ್ ಶ್ರೀರಾಮ್ ಶರ್ಮಾ ಆಚಾರ್ಯ ಅವರ ಪ್ರಕಾರ ಶಿಕ್ಷಣದ ಅಲ್ಟಿಮೇಟ್ ಗೋಲ್, ಅಂತಿಮ ಗುರಿಯೇನು? ಬರೀ ಕೆಲಸಕ್ಕೆ ರೆಡಿ ಮಾಡೋದಾ ಅಥವಾ ಅದಕ್ಕಿಂತ ದೊಡ್ಡದೇನಾದ್ರೂ ಇದೆಯಾ? ಖಂಡಿತ ಅದಕ್ಕಿಂತ ದೊಡ್ಡದು. ಪುಸ್ತಕದ ಪ್ರಕಾರ ಶಿಕ್ಷಣದ ಕೊನೆ ಗುರಿ ಬರೀ ಡಿಗ್ರಿ, ಸರ್ಟಿಫಿಕೇಟ್ ಅಥವಾ ಕೆಲಸ ತಗೊಳ್ಳೋದಲ್ಲ. ಬದಲಿಗೆ ಸುಸಂಸ್ಕೃತ ಅಂದ್ರೆ ಒಳ್ಳೆ ಸಂಸ್ಕೃತಿ, ನಡತೆ, ಮೌಲ್ಯಗಳನ್ನು ರೂಢಿಸ್ಕೊಂಡಿರೋ, ಪ್ರಾಕ್ಟಿಕಲ್ ಲೈಫ್ ಸ್ಕಿಲ್ಸ್ ಇರೋ, ಫಿಸಿಕಲಿ ಮೆಂಟಲಿ ಸ್ಟ್ರಾಂಗ್ ಆಗಿರೋ ಅಂತಹ ವ್ಯಕ್ತಿಗಳು ತಮ್ಮ ಕುಟುಂಬ, ಸಮಾಜದ ಬಗ್ಗೆ ಜವಾಬ್ದಾರಿಯಿಂದ ನಡ್ಕೊಳ್ಳೋ ವ್ಯಕ್ತಿಗಳನ್ನ ರೂಪಿಸೋದು. ಓಕೆ. ಇಂಥವರು ಯಾವುದೇ ಪರಿಸ್ಥಿತಿನೂ ಧೈರ್ಯವಾಗಿ ಎದುರಿಸ್ತಾರೆ, ತಮ್ಮ ಬದುಕನ್ನ ಅರ್ಥಪೂರ್ಣವಾಗಿ ನಡೆಸ್ತಾರೆ, ಸಮಾಜಕ್ಕೆ ಒಳ್ಳೇದ್ ಮಾಡ್ತಾರೆ. ಇಂಥ ವ್ಯಕ್ತಿತ್ವದ ಫೌಂಡೇಶನ್ ಹಾಕೋಕೆ 6ರಿಂದ 15 ವರ್ಷದ ವಯಸ್ಸು ಬಹಳ ಮುಖ್ಯ ಅಂತ ಪುಸ್ತಕ ಹೇಳುತ್ತೆ. ಆ ವಯಸ್ಸಿನಲ್ಲಿ ಕೊಡೋ ಟ್ರೈನಿಂಗ್ ತುಂಬಾ ಇಂಪಾರ್ಟೆಂಟ್ ಅಂತ. ಹೌದು, ಅದು ಅವರ ಮುಂದಿನ ಜೀವನದ ದಿಕ್ಕನ್ನೇ ಡಿಸೈಡ್ ಮಾಡುತ್ತೆ. ಅದಕ್ಕೆ ಶಿಕ್ಷಣ ಅಂದ್ರೆ ಬರೀ ಇನ್ಫಾರ್ಮೇಶನ್ ಕೊಡೋದಲ್ಲ, ಅದೊಂದು ಆದ ವ್ಯಕ್ತಿ ನಿರ್ಮಾಣದ ಪ್ರಕ್ರಿಯೆ. ಒಟ್ಟಾರೆಯಾಗಿ ಈ ಪುಸ್ತಕ ಶಿಕ್ಷಣವನ್ನ ಕ್ಲಾಸ್ ರೂಮ್ಗೆ ಮಾತ್ರ ಸೀಮಿತ ಮಾಡದೆ, ಅದನ್ನ ನಿಜ ಜೀವನದ ಜೊತೆ, ವ್ಯಕ್ತಿಯ ಪೂರ್ತಿ ಬೆಳವಣಿಗೆಯ ಜೊತೆ ಮತ್ತೆ ಸಮಾಜದ ಅಗತ್ಯಗಳ ಜೊತೆ ಜೋಡಿಸೋಕೆ ಪ್ರಯತ್ನ ಮಾಡುತ್ತೆ. ಅಕಾಡೆಮಿಕ್ ವಿಷಯಗಳ ಜೊತೆ ಪ್ರಾಕ್ಟಿಕಲ್ ಸ್ಕಿಲ್ಸ್, ಲೈಫ್ ವ್ಯಾಲ್ಯೂಸ್, ಪರ್ಸನಾಲಿಟಿ ಡೆವಲಪ್ಮೆಂಟ್, ಸ್ವಾವಲಂಬನೆ ಇವುಗಳಿಗೆಲ್ಲ ಒತ್ತು ಕೊಟ್ಟು ಶಿಕ್ಷಣವನ್ನ ಹೆಚ್ಚು ರೆಲೆವೆಂಟ್, ಹೆಚ್ಚು ಯೂಸ್ಫುಲ್, ಹೆಚ್ಚು ಕಂಪ್ಲೀಟ್ ಮಾಡೋಕೆ ಒಂದು ದಾರಿ ತೋರಿಸುತ್ತೆ. ಸರಿಯಾಗಿ ಹೇಳಿದ್ರಿ. ಇವತ್ತು ನಾವು ಪಂಡಿತ್ ಶ್ರೀರಾಮ್ ಶರ್ಮಾ ಆಚಾರ್ಯ ಅವರ ಬಚ್ಚೋ ಕೋ ವ ಪಢಾಯೆ ಜೋ ಕಾಮ್ ಆಯೆ ಪುಸ್ತಕದ ಈ ಪ್ರಾಯೋಗಿಕ ಮತ್ತು ಜೀವನೋಪಯೋಗಿ ಶಿಕ್ಷಣದ ಬಗೆಗಿನ ಮುಖ್ಯ ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ. ಜೀವನ ಕೌಶಲ್ಯಗಳು, ಸುಸಂಸ್ಕೃತ ವ್ಯಕ್ತಿತ್ವ, ಸ್ವಾವಲಂಬನೆ, ಶಿಕ್ಷಣವನ್ನ ಬದುಕಿನ ರಿಯಾಲಿಟಿಗೆ ಹತ್ತಿರ ತರೋದು, ಇವೆಲ್ಲದರ ಪ್ರಾಮುಖ್ಯತೆಯನ್ನ ಇದು ಹೇಳುತ್ತೆ. ಹೌದು, ಜೀವನದ ಸವಾಲುಗಳನ್ನ ಧೈರ್ಯವಾಗಿ ಎದುರಿಸೋಕೆ, ಕುಟುಂಬದ ಜವಾಬ್ದಾರಿಗಳನ್ನ ಸರಿಯಾಗಿ ನಿಭಾಯಿಸೋಕೆ ಮತ್ತು ಸಮಾಜಕ್ಕೆ ಪಾಸಿಟಿವ್ ಆಗಿ ಕಾಂಟ್ರಿಬ್ಯೂಟ್ ಮಾಡೋಕೆ ರೆಡಿ ಇರೋ, ಕೆಪಾಸಿಟಿ ಇರೋ, ಜವಾಬ್ದಾರಿ ಇರೋ ಸಿಟಿಸನ್ಸ್ಗಳನ್ನ ಕ್ರಿಯೇಟ್ ಮಾಡೋದೇ ಶಿಕ್ಷಣದ ಮೂಲ ಉದ್ದೇಶ ಆಗಿರ್ಬೇಕು ಅನ್ನೋ ಸ್ಟ್ರಾಂಗ್ ಮೆಸೇಜ್ ಈ ಪುಸ್ತಕದಲ್ಲಿದೆ. ಇದು ಬರೀ ಜ್ಞಾನ ಪಡೆಯೋದಲ್ಲ, ಜೀವನವನ್ನೇ ರೂಪಿಸೋ ಕಲೆ. ಈ ಚರ್ಚೆಯ ಕೊನೆಯಲ್ಲಿ ನಮ್ಮ ಕೇಳುಗರು ಯೋಚನೆ ಮಾಡಕ್ಕೆ ಇಲ್ಲೊಂದು ವಿಷಯ ಇದೆ. ಇವತ್ತಿನ ಈ ಕಾಂಪಿಟೇಟಿವ್, ಫಾಸ್ಟಾಗಿ ಬದಲಾಗ್ತಿರೋ ಜಗತ್ನಲ್ಲಿ ಮಾಡರ್ನ್ ಎಜುಕೇಷನ್ ಸಿಸ್ಟಮ್ ಜೊತೆಗೆ ಈ ಪುಸ್ತಕದಲ್ಲಿ ಹೇಳಿರೋ ಹಾಗೆ ಪ್ರಾಕ್ಟಿಕಲ್, ಲೈಫ್ ಬೇಸ್ಡ್, ವ್ಯಾಲ್ಯೂ ಸೆಂಟರ್ಡ್ ಜ್ಞಾನ ಮತ್ತು ಸ್ಕಿಲ್ಸ್ಗಳನ್ನು ಹೇಗೆ ಬ್ಯಾಲೆನ್ಸ್ಡ್ ಆಗಿ ಎಫೆಕ್ಟಿವ್ ಆಗಿ ಸೇರಿಸ್ಬೋದು. ಹಾಗೆ ಮಾಡಿದ್ರೆ ನಮ್ಮ ಮುಂದಿನ ಜನರೇಷನ್ನ ಭವಿಷ್ಯ, ಅವರ ರೆಡಿನೆಸ್ ಮತ್ತು ನಮ್ಮ ಸಮಾಜದ ಒಟ್ಟಾರೆ ಆರೋಗ್ಯ ಇದನ್ನು ಇನ್ನೂ ಚೆನ್ನಾಗಿ ಮಾಡಕ್ಕೆ ಸಾಧ್ಯನಾ?